ವಾಕ್ಯವನ್ನು ಇಟ್ಟಿದ್ದಾರೆ ಅಂತ ನೀವು ಕೇಳೋದಕ್ಕೆ ಉತ್ಸಾಹದಿಂದಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ನೋಡೋಣ. 1 ಥೆಸಲೋನಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಾಕ್ಯ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ನೋಡಿ, ದೇವರ ಚಿತ್ತ ಏನಿದೆ ಮತ್ತು ನಾವು ನಂಬಿರುವಂಥ ಒಂದು ನಂಬಿಕೆಯ ಬಗ್ಗೆ ಈ ಒಂದು ವಾಕ್ಯ ಹೇಳುತ್ತೆ. ದೇವರನ್ನು ನೀವು ನಂಬಿದ್ದೀರಾ, ಸರಿ, ಓಕೆ. ಈಗ ಆ ಒಂದು ನಂಬಿಕೆ ಹೇಗಿರಬೇಕು ಮತ್ತು ದೇವರ ಚಿತ್ತ ಏನಿದೆ ಅಂತ ಈ ಎರಡು ಒಂದು ಟಾಪಿಕ್ಕು ಈ ಒಂದೇ ವಾಕ್ಯದಲ್ಲಿ ನಿಮಗೆ ತಿಳಿಸ್ಕೊಡುತ್ತೆ. ಹೇಗೆ ಅಂತಂದರೆ ನೋಡಿ, ಇನ್ನೊಂದ್ಸಲ ಓದ್ತೀನಿ. 18ನೇ ವಾಕ್ಯ, 5ನೇ ಅಧ್ಯಾಯ 18ನೇ ವಾಕ್ಯ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಇಂಗ್ಲೀಷ್ನಲ್ಲಿ ಗಿವ್ ಥ್ಯಾಂಕ್ಸ್ ಇನ್ ಆಲ್ ಸರ್ಕಮ್ಸ್ಟೆನ್ಸಸ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಸ್ಥಿತಿ ಅಂತ ಏನು ಹೇಳ್ತೀವಿ, ಎಲ್ಲ ಸ್ಥಿತಿಯಲ್ಲೂ ದೇವರಿಗೆ ಒಂದು ಕೃತಜ್ಞತಾ ಸ್ತುತಿ ಮಾಡಿರಿ ಅಂತ ದೇವರ ವಾಕ್ಯ ಹೇಳುತ್ತೆ. ನೀವು ಅನಾರೋಗ್ಯ ಅದಾಗಿರ್ಬೋದು, ಅಥವಾ ನಿಮ್ಮ ಒಂದು ಸಾಲ, ನೀವು ಗೊತ್ತಿಲ್ಲದೆ ಮಾಡಿರುವಂಥ ಸಾಲ, ಅದರ ವಿಷಯ ಆಗಿರ್ಬೋದು, ಯಾವುದೇ ವಿಷಯಗಳಾಗಿರ್ಬೋದು, ಆ ಒಂದು ಸ್ಥಿತಿಯಲ್ಲಿ ದೇವರು ನಮಗೆ ನೀವು ದೇವರಲ್ಲಿ ಒಂದು ದೃಢವಾದ ನಂಬಿಕೆಯಲ್ಲಿದ್ದರೂ ಕೂಡ ಆ ಒಂದು ಸ್ಥಿತಿಯಲ್ಲಿ ನೀವು ಬಿದ್ದೋಗದೆ ದೇವರ ಒಂದು ನಂಬಿಕೆಯನ್ನು ನೀವು ಕಳ್ಕೊಳ್ಳದೆ ನೀವು ಇರಬೇಕು ಅಂತ ಈ ಒಂದು ವಾಕ್ಯ ಹೇಳ್ಕೊಡುತ್ತೆ. ನೀವು ಅದನ್ನು ಇನ್ನೂ ಮುಂದಕ್ಕೆ ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇದು ದೇವರ ಚಿತ್ತ ಕೂಡ ಮತ್ತೆ ಆಗಿದೆ. ನನ್ನ ಮಕ್ಕಳು ಎಲ್ಲ ಒಂದು ಸರ್ಕಮ್ಸ್ಟೆನ್ಸಸ್, ಅದೇ ಸ್ಥಿತಿಗಳಲ್ಲಿ ನನ್ನನ್ನು ಸ್ತುತಿ ಮಾಡಬೇಕು ಅಂತ ದೇವರ ಒಂದು ಚಿತ್ತ ಆಗಿದೆ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಯಾವ ಚಿತ್ತ ಅಂತ ಹೇಳಿ ಇದು ವಾಕ್ಯ ಹೇಳ್ತದೆ, ದೇವರ ಚಿತ್ತ ಆಗಿದೆ. ದೇವರ ಚಿತ್ತವನ್ನು ನೆರವೇರಿಸುವವನು ದೇವರಲ್ಲಿ ಎಂದಿಗೂ ದೃಢವಾಗಿರುವನು ಅಲ್ವಾ. ಅದಕ್ಕೆ ನೀವು ದೇವರ ಒಂದು ನಂಬಿಕೆಯಲ್ಲಿ ದೃಢವಾಗಿರಬೇಕು ಅಂತ ಅಂದರೆ ದೇವರ ಚಿತ್ತ ಅನುಸಾರವಾಗಿ ನೀವು ನಡೆಯಬೇಕು. ದೇವರ ಚಿತ್ತ ಅನುಸಾರವಾಗಿ ನಡೆಯೋದು ಅಂತಂದರೆ ದೇವರ ಒಂದು ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ ಒಂದು ಸಮಯ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಸಮಯಕ್ಕಿಂತ ಕಾಲಕ್ಕಿಂತಲೂ ಆತನ ಕಾಲ ಬಹು ಉತ್ತಮವಾದದ್ದಾಗಿದೆ. ಏಕೆಂದರೆ ಆತನು ತಕ್ಕ ಸಮಯಕ್ಕೆ ಎಲ್ಲವನ್ನ ಸರಿಯಾಗಿ ಮಾಡುವಂತನಾಗಿದ್ದಾನೆ. ಈ ಒಂದು ವಾಕ್ಯ ನಿಮ್ಮಲ್ಲಿ ನೆಲೆಗೊಳ್ಳಲಿ. ಈ ಒಂದು ವಾಕ್ಯದ ಬೀಜ ನಿಮ್ಮಲ್ಲಿ ಬೆತ್ತಿ ಈ ಒಂದು ವಾಕ್ಯ ನಿಮಗೆ ಒಳ್ಳೆಯ ಫಲವನ್ನು ಕೊಡಲಿ. ನಾವೀಗ ಕೈಗಳನ್ನು ಜೋಡಿಸಿ ನಾವು ಕಣ್ಣುಗಳನ್ನು ಮುಚ್ಚಿ ಕ್ರಿಸ್ತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಆಕಾಶ ಭೂಮಿಯನ್ನು ಉಂಟು ಮಾಡಿದಂಥ ಜೀವಿಸುವಂಥ ದೇವರ ಸ್ತೋತ್ರ ತಂದೆ. ಅಪ್ಪ ಯೇಸುವೆ, ನಿಮ್ಮ ವಾಕ್ಯ ಹೇಳುವ ಪ್ರಕಾರ ಸದಾಕಾಲ ನಾನು ನಿಮ್ಮೊಂದಿಗೆ ಇದ್ದೇನೆ. ಸದಾಕಾಲ ನಾನು ನಿಮ್ಮನ್ನು ಎಂದೆಂದಿಗೂ ಪ್ರೀತಿಸುವವನಾಗಿದ್ದೇನೆ. ನಿಮ್ಮ ಚಿತ್ತಾನುಸಾರವಾಗಿ ಅಲ್ಲ, ನನ್ನ ಚಿತ್ತಾನುಸಾರವಾಗಿ ನಡೆಯುವುದೇ ಉತ್ತಮವಾದದ್ದು ಅಂತ ನಿಮ್ಮ ವಾಕ್ಯ ಹೇಳ್ತದೆ. ಅಪ್ಪ ತಂದೆ ಯೇಸುವೆ, ಈ ಒಂದು ವಿಡಿಯೋವನ್ನು ನೋಡ್ತಾ ಇರುವಂಥ ಪ್ರತಿಯೊಬ್ಬರನ್ನು ನೀವು ಆಶೀರ್ವದಿಸಿರಿ. ಅವರ ಒಂದು ಚಿತ್ತಾನುಸಾರವಾಗಿ ಅಲ್ಲ ತಂದೆ ಯೇಸುವೆ, ನಿಮ್ಮ ಚಿತ್ತಾನುಸಾರವಾಗಿ ಎಲ್ಲವೂ ನಡೆಯುವಾಗಿ ನೀವು ಮಾಡಿರಿ ತಂದೆ ಯೇಸುವೆ. ಪ್ರತಿಯೊಬ್ಬೊಬ್ಬರನ್ನು ಮುಟ್ಟಿ ಆಶೀರ್ವದಿಸಿರಿ. ಅವರ ಚಿತ್ತ ಏನಿದೆ ನಿಮ್ಮ ಚಿತ್ತಾನುಸಾರವಾಗಿ ಅದು ನಡೆಯುವಾಗ ನೀವು ಮಾಡಿರಿ ತಂದೆ ಯೇಸುವೆ. ಪ್ರತಿಯೊಬ್ಬರ ಒಂದು ಆರೋಗ್ಯವನ್ನು ನೀವು ಆಶೀರ್ವದಿಸಿರಿ. ಪ್ರತಿಯೊಬ್ಬರಿಗೂ ಒಳ್ಳೆಯ ಒಂದು ಆರೋಗ್ಯವನ್ನು ಕೊಟ್ಟು ಕಾಪಾಡಿರಿ. ದೀರ್ಘಾಯುಷ್ಯವನ್ನು ಕೊಟ್ಟು ಕಾಪಾಡಿರಿ. ಎಲ್ಲರ ಸುತ್ತಲೂ ನಿಮ್ಮ ದೇವದೂತ ಕಾವಲಿಸಿ ಅವರಿಗೆ ಒಂದು ರಕ್ಷಣೆಯನ್ನು ಕೊಡಿರಿ ತಂದೆ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಈ ಒಂದು ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆಯೇ, ಸ್ತೋತ್ರ, ಆಮೀನ್. ಈ ಒಂದು ದೇವ ಸಮಯದಲ್ಲಿ ನಾವು ಯೇಸು ಕ್ರಿಸ್ತನ ನಮಗೆ ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧ ಎಂದೆಣಿಸಲ್ಪಡಲಿ. ನಿಮ್ಮ ರಾಜ್ಯವು ಬರಲಿ.
ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸಿ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದಂತೆ ಕೆಳಗಿನಿಂದ ತಪ್ಪಿಸಿರಿ. ಏಕೆಂದರೆ ನಿಮ್ಮ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿಮ್ಮದೇ ಸ್ವಾಮಿ. ಆಮೆನ್. ನಾನು ನಿಮ್ಮನ್ನು ಕರ್ತನಲ್ಲಿ ವಂದಿಸ್ತೇನೆ. ಇಲ್ಲಿಯ ತನಕ ನೀವು ನನ್ನೊಂದಿಗೆ ಇದ್ದು ಕಾಲ ಕಳೆದಿದ್ದಕ್ಕೆ, ಅಂದರೆ ದೇವರಿಗೋಸ್ಕರ ನೀವು ಒಂದು ಕಾಲವನ್ನು ಕೊಟ್ಟಿದ್ದಕ್ಕೋಸ್ಕರ ನಾನು ನಿಮಗೆ ಒಂದನ್ನು ಸತ್ಸವನಾಗಿದ್ದೇನೆ. ಮತ್ತು ದೇವರಿಗೆ ನಮ್ಮ ಎಲ್ಲರನ್ನ ನಮ್ಮ ಇಷ್ಟು ಜನರನ್ನು ನೀವು ದೇವರು ಒಟ್ಟಾಗಿ ಕೂಡುವಂಥ ಒಂದು ಕೃಪೆಯನ್ನು ತರೋದಕ್ಕೋಸ್ಕರ ನಾನು ದೇವರಿಗೆ ಒಂದು ಸ್ತೋತ್ರ ಮಾಡೋದಕ್ಕೆ ಇಷ್ಟಪಡ್ತೀನಿ. ದೇವರ ವಾಕ್ಯ ಹೇಳುವ ಪ್ರಕಾರ ಎಲ್ಲಿ 2-3 ಕೂಡಿ ಬರ್ತಾರೋ ಅಲ್ಲಿ ನಾನು ಇರ್ತೇನೆ ಅಂತ ದೇವರ ವಾಕ್ಯ ಹೇಳ್ತದೆ. ಇದನ್ನು ನೀವು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಮತ್ತು ನನ್ನಿಂದ ಏನಾದರೂ ತಪ್ಪಾಗಿದೆ ಒಂದು ತಪ್ಪನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ಒಂದು ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಲ್ ದ ಬೆಸ್ಟ್.